Watch full episodes on Jio Hotstar. ಅಯ್ಯಮ್ಮ, ಇವನ್ ಯಾವ ಸೀಮೆ ರಾಜ? ಇವನ್ ರಕ್ಷಣೆಗೋಸ್ಕರ ಒಬ್ಬ ಸೈನಿಕನು ಇಟ್ಕೊಂಡೇ ಇಲ್ಲ ಈ ರಾಜ. ಅಯ್ಯೋ ಚಿಕ್ಕಮ್ಮ ಸರ್, ಬಹಳ ಒಳ್ಳೇದಾಯ್ತು ಬಿಡಿ ಸರ್. ಯಾರಾದ್ರೂ ಬರಕ್ ಮುಂಚೆ ನಾವಿಂದ ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು. ಬನ್ನಿ 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 ಬನ್ನಿ. ಪದ್ಲು, ನನ್ಗೇನೋ ಸೌಂಡ್ ಕೇಳಿಸ್ತಾ ಇದೆ ಕಣೋ. ಆ ಸೌಂಡ್ ನಿನಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ಕೋ. ಅರೆ, ಏನ್ ಕೇಳಿಸ್ತಾ ಇದೆಯಾ ಮೋಟು? ಅಯ್ಯೋ, ನಾನು ಹೇಳಿಲ್ವೇನೋ ಏನೋ ಒಂದು ಸೌಂಡ್ ಬರ್ತಿದೆ ಅಂತ. ಇದ್ರದೇನೆ ಮೋಟೋ, ಆದ್ರೆ ನೀ ನಮಗೆ ಇದನ್ನ ಹೇಳಿರಲಿಲ್ಲ, ಶಾರ್ಕ್ ಧ್ವನಿ ಬರ್ತಾ ಇದೆ ಅಂತ. ಓಡಿ, ನನಗಂತೂ ಇದ್ರ ಹತ್ರ ಕಚ್ಚಿಸ್ಕೊಳ್ಳೋ ಅನುಭವ ಇಲ್ವೇ ಇಲ್ಲ. ಎಲ್ಲ ಕಡೆ ಬಂದ್ವಲ್ಲಪ್ಪ. 20 ವರ್ಷದ ಅನುಭವದಲ್ಲಿ ಈ ತರ ಕರೆಂಟ್ ನಾನು ಯಾವತ್ತೂ ಮುಟ್ಟೇ ಇಲ್ಲ. ಓಡಿ ಓಡಿ ಓಡಿ. ಅಯ್ಯಮ್ಮ, ಓಡಪ್ಪ ಬೇಗ. ಬೇಗ ಮಾಡಿ ತಪ್ಪಿಸ್ಕೊಂಡ್ಬಿಡ ಬರೋ. ಓಡಿಸ್ಕೊಂಡ್ಬರ್ತಾ ಇರೋರು. ಎಲ್ಲ ಕಡೆ ಬಂದ್ವಲ್ಲಪ್ಪ. ಅಯ್ಯಮ್ಮ, Stop! Stop in the name of sea! Stop in the name of water! Stop! Stop! ಅಯ್ಯಯ್ಯೋ, ಹಿಂಗಮ್ ಸರ್, ನಂಗೆ ಅನಿಸ್ತಾ ಇದೆ ನಿಮ್ಮ ಪಿಸ್ತೂಲಲ್ಲಿ ವರ್ಕ್ ಮಾಡಲ್ಲ ಸರ್. ಏಯ್, ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್, ಇಂಪಾಸಿಬಲ್. ಬನ್ನಿ. ಮತ್ತು ಅಲ್ಲಿ ನೋಡು ಆಟೋ ಜಾಕ್ಸನ್ನು, ನಾವು ಹೋಗಿ ಮೆಲ್ಲಿಗೆ ಎತ್ಕೊಂಡ್ಬಿಡ್ಬಿಡೋಣ ಬರೋ. ಆಗ್ಲೋ ಎದ್ದೇಳು, ನಾವಿಲ್ಲಿಂದ ಎಸ್ಕೇಪ್ ಆಗ್ಬೇಕು. ಆಗ್ಲೋ ಎದ್ದೇಳು, ಎದ್ದೇಳು, ಬೇಗ ಬಾ. ಮೋಟು, ನೀನ್ ಬಂದ್ಬಿಟ್ಟ. ನನ್ಗಿಲ್ಲಿ ಒಬ್ನೇ ಡ್ಯಾನ್ಸ್ ಮಾಡಕ್ಕೆ ಚೂರು ಇಷ್ಟ ಆಗಲ್ಲ. ಮೋಟು ಪತ್ಲು, ನೀವಿಬ್ರು ಜೊತೆಲಿದ್ರೆ ನಂಗೆ ಡ್ಯಾನ್ಸ್ ಮಾಡಕ್ ತುಂಬಾ ಖುಷಿ ಆಗತ್ತೆ. ಅಂತ ನಾನು ನಿಮ್ಮನ್ನ ಬಚಾವ್ ಮಾಡಕ್ ಬಂದಿದ್ರೆ ನೀನು ಜೋರಾಗಿ ಕಿರ್ಚ್ಕೊಂಬಿಟ್ಟು ಎಲ್ಲ ಕುಲ್ಗಡಿಸ್ಬಿಟ್ಟೆಲ್ಲಪ್ಪ. ರಾಜ ಅಂಕಲ್, ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ಎಬ್ರಿಸ್ಬಿಟ್ಟೆ. ಏನ್ ತೊಂದ್ರೆ ಇಲ್ಲ. ನೀವೆಲ್ಲರೂ ಇಲ್ಲಿಂದ ಆಕ್ಟೋ ಜಾಕ್ಸನ್ನ ಕರ್ಕೊಂಡು ಹೊರಟೋಗ್ಬಿಡಿ. ನೀವೆಲ್ಲ ಸ್ನೇಹಿತರು, ನೀವೇನೇ ಮಾಡಿದ್ರು ಒಳ್ಳೇದೇ ಮಾಡ್ತೀರಾ. ನೀವೆಲ್ಲ ತುಂಬಾ ಒಳ್ಳೆ ಜನ. ನಿಮ್ಗೆ ಇಷ್ಟು ಮಾತ್ರ ಸಹಾಯ ಮಾಡಬಹುದು ಅಂದ್ರೆ ನೀವು ಇಲ್ಲಿಂದ ಆಟೋ ಜಾಕ್ಸನ್ನ ಕರ್ಕೊಂಡು ಇಲ್ಲಿಂದ ರಾಜ್ರೆ, ನಿಮ್ ಸಹಾಯಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತಿದೆ. ಆದ್ರೆ ನಾವು ಇಲ್ಲಿಂದ ಚಿನ್ನದ ಮೀನ್ ಪರಿವಾರನ ಕರ್ಕೊಂಡೋಗೋಸ್ಕರ ಬಂದಿದೀವಿ. ನಾನು ಚಿನ್ನದ ಮೀನ್ಗೆ ಮಾತು ಕೊಟ್ಟಿದ್ದೀನಿ ರಾಜ್ರೆ. ಮೋಟು ಪತ್ಲು ಮಾತು ಅಂದ್ರೆ ಯಾವತ್ತೂ ಮೀರೋದೇ ಇಲ್ಲ. ನಿಮ್ಮ ಸ್ನೇಹಕ್ಕೆ ನಾನು ಸೆಲ್ಯೂಟ್ ಮಾಡ್ತೀನಿ. ನೀವೆಲ್ಲರೂ ಗೋಲ್ಡ್ ಫಿಶ್ ನ ಹುಡುಕ್ಬೇಕು ಅಂತಂದ್ರೆ ರಾತ್ರಿ ತಾವು ಏನೋ ಹೇಳ್ದಂಗಿತ್ತು. ಈಗ ಗೋಲ್ಡ್ ಫಿಶ್ ನ ಹುಡುಕ್ಬೇಕು ಅಂದ್ರೆ ಎದ್ದೇಳಿ ಮೇಲೆ. ನೀವೆಲ್ಲರೂ ಸೈಂಟಿಸ್ಟ್ ನ ರಿಸರ್ಚ್ ಸೆಂಟರ್ ಹತ್ರ ಹೋಗ್ಬೇಕಾಗುತ್ತೆ. ರಾಜ್ರೆ ಅದೇನಂತ ಒಂದ್ಸರಿ ಹೇಳ್ಬಿಟ್ಟು ಆಮೇಲೆ ಮಲ್ಕೊಂಬಿಡಿ. ಅವನೇ ಎಲ್ಲ ಗೋಲ್ಡ್ ಫಿಶಸ್ ನ ಕೂಡ ಹಾಕಿರೋದು. ಥ್ಯಾಂಕ್ ಯು ರಾಜ್ರೆ, ಥ್ಯಾಂಕ್ ಯು. ಓಕೆ, ನಾವು ಹೋಗಿ ನೋಡ್ತೀವಿ. ಥ್ಯಾಂಕ್ ಯು ರಾಜ್ರೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳೋ ಅಂತದ್ದೇನೆ. ನೋಡಿ, ಅಯ್ಯೋ, ಇಷ್ಟೊಂದು ಕತ್ಲಲ್ಲಿ ಸಮುದ್ರದಲ್ಲಿ ಹುಡುಕೋದು ಬಹಳ ಕಷ್ಟ ಆಗುತ್ತೆ ಕಣಪ್ಪ. ಆದ್ರೆ ನಾವು ರಾಜರ ಹತ್ರ ಸೈಂಟಿಸ್ಟ್ ಇರೋ ಜಾಗನ ಕರೆಕ್ಟಾಗಿ ಕೇಳ್ಕೊಳ್ಳೇ ಇಲ್ವಲ್ಲಯ್ಯ. ಡಾಕ್ಟ್ರನ್ನ ಕರೆಕ್ಟಾಗಿ ಹೇಳ್ತಿದ್ದಾರೆ. ರಾತ್ರಿ ಹೊತ್ತು ನಾವು ಎಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಡ್ಬೋದು. ಇಲ್ಲೆಲ್ಲಾದ್ರೂ ಮಲ್ಕೊಂಡ್ಬಿಟ್ರೆ ಹೆಂಗೆ? ಬೆಳಗ್ಗೆ ಎದ್ಬಿಟ್ಟು ಹುಡ್ಕೋಣ. ಮೋಟು ಎದ್ದಳ ಮೇಲೆ ಏನಪ್ಪತ್ಲು ಎದ್ದೇಳು ಅಂತೆಲ್ಲ ಇನ್ನೂ ಕೋಳಿ ಕೂಗೇ ಇಲ್ವಲ್ಲೋ. ಆಗ್ಲೇ ನಾನು ಯಾಕೋ ಎಬ್ಬಿಸ್ತಾ ಇದ್ದೆ ನೀನು.
ಸ್ವಲ್ಪ ಹೊತ್ತು ಮಲಗಿರ್ತೀನಿ ಕಣೋ. ಅಷ್ಟೊತ್ತಿಗೆ ನೀ ಟೀ ರೆಡಿ ಮಾಡ್ಬಿಡೋ ಬೇಗ. ಅಯ್ಯೋ ಬೆಳಗ್ಗೆ ಎದ್ದು ಕೋಳಿ ಕೂಗೋದಿಕ್ಕೆ ನಾವೇನೋ ಫುರ್ಫುರಿ ನಗರದಲ್ಲಿ ಇಲ್ಲ ಕಣ, ಆಕ್ಟೋಪಸ್ ವರ್ಲ್ಡ್ ಅಲ್ಲಿ ಇದೀವಿ ಕಣ ನಾವು. ಅಯ್ಯಮ್ಮ ಏನಿದೆಲ್ಲ? ಅಯ್ಯೋ ಹಲೋ, ನಿಮಗ್ ಗೊತ್ತಾ ಏನಿದು ಏನಿವೆಲ್ಲ ಅಂತ? ನಿಮ್ಗೆ ಗೊತ್ತಿಲ್ವಾ? ಇದರ ಧ್ವನಿಯಿಂದ ಬೆಳಗ್ಗೆನೆ ಎಲ್ಲರೂ ಎದ್ದು ಕೆಲಸ ಶುರು ಮಾಡ್ತಾರೆ. ಹಾ ಅದೇನೆ. ಪತ್ಲು ನಿಂಗೆ ಗೊತ್ತೇನೋ? ಅಲ್ಲಡೋ ನೀರ್ ಕೊಳ್ಳಿ, ಇಲ್ಲಿ ಎಲ್ಲಾನು ಇವೆ ಕಣ ಪತ್ಲು. ಇಷ್ಟೊಂದು ವೇಲ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಇರ್ಬೋದು? ಅಲ್ಲಿ ನೋಡಿದ್ರೆ ಈಗ ಒಂದು ವೇಲು ಗೋಲ್ಡ್ ಫಿಶ್ ನ ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇರೋದು ನಾನು ನೋಡಿದೆ. ಬೇಗ ಬೇಗ ಅದನ್ನ ಫಾಲೋ ಮಾಡೋಣ ಬನ್ನಿ. ಪತ್ಲು ಆ ವೇಲ್ಸ್ ಗೊತ್ತಾಗ್ತಿಲ್ಲ ಕಣೋ, ನಾವು ಅದನ್ನ ಫಾಲೋ ಮಾಡ್ತಿದೀವಿ ಅಂತ. ಅಯ್ಯಮ್ಮ ಕಾಪಾಡಿ. ನಮ್ಗೇನ್ ಗೊತ್ತು, ನಾವು ವೇಲು ನಮ್ಮ ಹಿಂದೆ ಇಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ವೇಲ್ ನಮ್ಮ ಹಿಂದೆ ಬಂದು ನಮ್ಮನ್ನ ನುಂಗ್ ಹಾಕ್ಬಿಟ್ಟಿದೆ. ಈಗ ನಮ್ ಗತಿ ಏನಾಗುತ್ತೋ ಏನೋ. ಅಮ್ಮ ಅಮ್ಮ ಅಯ್ಯೋ. ಅರೆ ಅಯ್ಯಮ್ಮ, ನಾವೆಲ್ಲರೂ ಇನ್ನು ಎಷ್ಟು ಸಾರಿ ಆಕಾಶದಿಂದ ಹಾರಿ ಬೀಳೋದು ಮತ್ತೆ ಖರ್ಜೂರದ ಗಿಡ ಸಿಕ್ಕಾಕೊಳ್ಳೋದು. ಚಿಂಗಮ್ ಸರ್, ಮತ್ತೆ ಖರ್ಜೂರ ಅನ್ಬೇಡಿ ಸರ್. ತಿನ್ನೋ ವಸ್ತು ಜ್ಞಾಪಿಸ್ಬಿಟ್ಟು ನನ್ನ ಹೊಟ್ಟೆ ಹಸು ಜಾಸ್ತಿ ಆಗೋ ತರ ಮಾಡಬೇಡಿ. ಮೋಟು ಪತ್ಲು ಬಂದ್ಬಿಟ್ರಾ? ನಾನು ಇಲ್ಲಿಂದ ಹೋಗೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ನೋಡು, ನಮ್ ಪರಿವಾರದವರೆಲ್ಲ ಸಿಕ್ಬಿಟ್ರು. ವಾ ಸುನಿಧಿ, ನಂಗೆ ತುಂಬಾ ಖುಷಿ ಆಗ್ತದೆ ನಿನ್ ಪರಿವಾರದವರೆಲ್ಲ ನಿನಗೆ ಸಿಕ್ಬಿಟ್ರು ಅಂತ. ನೀವು ನಮ್ ಪರಿವಾರದವ್ರನ್ನ ಬಿಡಿಸ್ತೀರಲ್ವಾ? ನೀನ್ ಹೆದರ್ಕೋಬೇಡ ಚಿನ್ನದ ಮೀನೆ. ಆ ಚಿನ್ನದ ಮೀನೆ, ನಾವೆಲ್ಲರೂ ಸೇರ್ಕೊಂಡು ನಿಮ್ ಕುಟುಂಬನ ಖಂಡಿತ ಕಾಪಾಡ್ತೀವಿ. ಮಹಾರಾಣಿ ಅವರೇ, ಇವತ್ತು ನಿಮ್ಮ ಕನ್ಸೆಲ್ಲ ಈಡೇರೋ ಸಮಯ ಬಂದಿದೆ. ನಿಮ್ಮ ಎಲ್ಲರ ಸಮಯನೂ ಮುಗ್ದೋಗಿದೆ. ಈಗ ಮಹಾರಾಣಿ ಅವರು ಗೋಲ್ಡನ್ ಬಣ್ಣಕ್ಕೆ ಬಂದ್ಬಿಡ್ತಾರೆ. ಸೈಂಟಿಸ್ಟ್, ಇನ್ನು ನಮ್ಗೆ ಕಾಯಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ಬೇಗ ಮಾಡು, ಗೊತ್ತಾಯ್ತಾ? ಮಹಾರಾಣಿ ಅವರೇ, ಇಷ್ಟು ದಿನ ನಾನು ಯಾವುದಕ್ಕೆ ಕಾಯ್ತಾ ಇದ್ನೋ ಆ ಸಮಯ ಬಂದಾಗಿದೆ. ಅರೆ, ಏನಾಗ್ತಾ ಇದೆ? ನಮ್ ಬಣ್ಣ ಎಲ್ಲ ಹೋಗ್ತಾ ಇದೆ. ಬೇಡ ಬೇಡ, ಆ ಥರ ಮಾಡ್ಬೇಡ. ನಿಲ್ಸಿ ಮೋಟು ಪತ್ಲು, ನಮ್ ಬಣ್ಣ ಎಲ್ಲ ಹೋಗ್ತಾ ಇದೆ. ನಿಲ್ಸಿ ನಿಲ್ಸಿ ಮೋಟು ಪತ್ಲು. ನಾನ್ ನಿಜವಾಗ್ಲೂ ಗೋಲ್ಡನ್ ಕಲರ್ ಆಗ್ಬಿಟ್ಟಿದ್ದೀನಿ. ನಿನಗೇನ್ ಬೇಕು ಕೇಳು ಸೈಂಟಿಸ್ಟ್, ನಿಂಗೇನ್ ಬೇಕು ಕೇಳು. ಧನ್ಯವಾದಗಳು ಮಹಾರಾಣಿ ಅವರೇ. ಮೋಟು ಪತ್ಲು ನಮ್ಮನ್ನ ಕಾಪಾಡಿ. ನಮ್ ಬಣ್ಣನೇ ನಮ್ ಗುರುತು. ಇಲ್ಲ, ನಾನ್ ನಿಮ್ಗೆಲ್ಲ ಈ ತರ ಮೋಸ ಆಗ್ಬಿಡೋದಿಲ್ಲ. ನಿಲ್ಸಿ. ಇವರೆಲ್ಲ ಇಲ್ಲಿಗೆ ಹೇಗ್ ಬಂದ್ರು? ಅವ್ರನ್ನೆಲ್ಲರನ್ನು ಬೇಗ ಎಳ್ಕೊಂಡ್ ಬಂದು ನನ್ನ ಎದುರು ನಿಲ್ಸು. ಬಂದಿದಿರಲ್ವಾ? ನೀವೆಲ್ಲ ನನ್ನ ಚಮತ್ಕಾರನ ನೋಡ್ಬಿಟ್ಟು ಹೋಗಿ. ಇವತ್ತಿಂದ ಪೂರ್ತಿ 7 ಸಮುದ್ರದಲ್ಲಿ
ನಾನೊಬ್ಳೇ ಗೋಲ್ಡನ್ ಆಕ್ಟೋಪಸ್ ಆಗಿದ್ದೀನಿ. ಹಿಂದೆ ಯಾರು ಇಲ್ಲ, ಮುಂದೆ ಯಾರು ಆಗೋದು ಇಲ್ಲ. ಓ ಮೈ ಡಿಯರ್ ರಾಣಿ, ನೀನ್ ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀನೊಬ್ಬಳ ಕಲ್ಲರ್ಗೋಸ್ಕರ ಅಷ್ಟೊಂದು ಗೋಲ್ಡ್ ಫಿಶಸ್ ಬಣ್ಣ ಎಲ್ಲ ಕಿತ್ಕೊಂಡ್ಬಿಟ್ಟೆಲ್ಲ. ಯಾಕೆ ಮಾಡ್ಬಾರ್ದು ಹಾಗೆ? ಅವ್ರವತ್ತು ನನ್ ಮಗು ಬಗ್ಗೆ ಯೋಚಿಸಿದ್ರ? ಇವ್ರ ಬಗ್ಗೆ ನಾನಿವತ್ ಯಾಕೆ ಯೋಚಿಸ್ಬೇಕು ಹೇಳಿ? ನೀವು ಮರ್ತಿರ್ಬೋದು ಮಹಾರಾಜ್ರೇ, ಆದ್ರೆ ನನ್ಗಿವತ್ತಿಗೂ ನೆನಪಿದೆ ಈ ಗೋಲ್ಡನ್ ಫಿಶ್ಗಳ ಗುಂಪು ಹೇಗೆ ನನ್ ಪ್ರೀತಿ ಮಗುನ ಎತ್ಕೊಂಡು ಹೋಗುವಂತ ಧೈರ್ಯ ಮಾಡಿತ್ತು ಅಂತ. ನಿಮ್ ಮಗುನ ಗೋಲ್ಡ್ ಫಿಶ್ ಎತ್ಕೊಂಡು ಹೋಗ್ಬಿಟ್ಟಿತ್ತಾ? ಹಾ, ಈಗ ಸ್ವಲ್ಪ ವರ್ಷಗಳ ಹಿಂದೆ ನನ್ನ ಚಿಕ್ಕ ಮಗು ಆಡೋ ಸಮಯದಲ್ಲಿ ಈ ಗೋಲ್ಡ್ ಫಿಶ್ಗಳ ಒಂದ್ ಗುಂಪು ನನ್ ಮಗುನ ಎತ್ಕೊಂಡು ಹೊಟ್ಟೋಗಿತ್ತು. ಗೋಲ್ಡ್ ಫಿಶ್ ಗುಂಪು ಎತ್ಕೊಂಡೋಗ್ಬಿಟ್ಟಿತ್ತಾ? ಈ ಮಾತನ್ನೆಲ್ಲೋ ಕೇಳ್ದಂಗಿದೆಯಲ್ಲ ನಾನು. ನಾನು ರಾಣಿ ಸಾಹೇಬರಿಗೆ ಹೇಳ್ಬಿಡ್ತೀನಿ, ಯಾವುದೋ ಗೋಲ್ಡನ್ ಫಿಶ್ ಒಂದು ಟೀಮ್ ಬಂತು, ಅದು ಬಂದು ನಿಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡ್ತು ಅಂತ. ನಿಮ್ ಕತೆ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಜ್ಞಾಪಕಕ್ಕೆ ಬಂತು. ರಾಣಿ ಅವರೇ, ಈ ಮಾತು ನಾನು ನಿಮ್ಮ ಸೇನಾಪತಿ ಆಕ್ಟೋಪಸ್ ಹೇಳಿಲ್ಲ ತಾನೆ? ಆಹಾ, ಅವರೇ ನಮ್ಗೆ ಹೇಳಿದ್ದು. ಆದ್ರೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ರಾಣಿ ಅವರೇ, ನೀವು ಆ ಸೇನಾಪತಿಯಿಂದ ಮೋಸ ಹೋಗ್ಬಿಟ್ಟಿದ್ದೀರಾ. ಅವನು ಈ ಮಾತನ್ನ ನಮ್ಮ ಹತ್ರನೂ ಹೇಳಿದ್ದ. ಇಲ್ಲಿ ನೋಡಿ, ನಿಮ್ಮ ಮಗು ಕಳೆದೋಗೋದ್ರಲ್ಲಿ ಆ ಸೇನಾಪತಿ ಕೈವಾಡ ಇದ್ದೇ ಇದೆ. ಇದು ಮಾತ್ರ ಸತ್ಯ. ಆದ್ರೆ ಆಪಾದನೆ ಪಾಪ ಈ ಅಮಾಯಕ ಗೋಲ್ಡ್ ಫಿಶ್ಗಳ ಮೇಲೆ ಬಂದ್ಬಿಟ್ಟಿದೆ. ಸೇನಾಪತಿ ನಮ್ಮ ನಿಯತ್ತಿನ ಮನುಷ್ಯ. ನೀವೆಲ್ಲ ನಿಮ್ ಜೀವ ಉಳಿಸ್ಕೊಳ್ಳೋಕೋಸ್ಕರ ಕತೆ ಕಟ್ತಿದ್ದೀರಾ. ಮುಗಿಸ್ಬಿಡಿ ಇವ್ರನ್ನೆಲ್ಲ. ನೀವು ನಮ್ಮ ಸ್ನೇಹಿತರ ಜೊತೆ ಹೀಗೆಲ್ಲ ಮಾಡೋ ಹಾಗಿಲ್ಲ. ದೊಡ್ಡೋರ್ ಮಾತಾಡೋವಾಗ ಚಿಕ್ಕೋರ್ ಮಾತಾಡಬಾರ್ದು. ಹೋಗಿಲ್ಲಿಂದ. ಇದೇನಿದು? ಒಂದ್ ನಿಮಿಷ. ನೀನ್ ಕುತ್ಕಿ ಮೇಲೆ ಈ ಗುರ್ತು ಹೇಗ್ ಬಂತು? ಈ ಗುರ್ತು ನಾನ್ ಚಿಕ್ಕವನಿದ್ದಾಗಿಂದ ಇದೆ. ಇದಂತೂ ನಮ್ಮ ಪರಂಪರೆಯಿಂದ ಬರೋಂಥ ಗುರ್ತು. ಇದ್ರರ್ಥ ನೀನೇ ನನ್ನ ಪ್ರೀತಿ ಆಗ್ಟುನಾ? ನನ್ ಮಗು ನಂಗೆ ಸಿಕ್ಬಿಡ್ತು. Watch India's largest kids library only on Jio Hotstar. Download the app now.